ತುಂಬಾ ಕದರ್ ಆಗಿದ್ದಾರೆ. ಮೀಟ್ ಮಾಡಿದಿರಾ ಯಾವತ್ತಾರು? ಅಂಬರೀಶ್ ಅವ್ರ ಮಗನ್ ಮದ್ವೆಲ್ ಮೀಟ್ ಆಗಿದ್ದೀರಾ? ನೀವು ಮೀಟ್ ಎಲ್ಲ ಆಗಿದ್ದೀರಾ? ದರ್ಶನ್ ಎಲ್ಲ ಒಟ್ಟಿಗೆ ಪಕ್ಕನೆ ನಿಂತ್ಕೊಂಡು ಅರಟೆ ಹೊಡಿತೀವಿ. ಯಾಕಂದ್ರೆ ನಾನು ದರ್ಶನ್ ಮೂವಿಲಿ ಹೀರೋ ಮಾಡಿದೀನಿಲ್ಲ ನನಗೆ ಕ್ಲೋಸ್. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ ಇವ್ನ್ ಹೆಂಗ ನೋಡ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಅವ್ರಿಗೆ 20 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು, ನಮ್ಮಿಬ್ರಿಗೆ 200 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು. ಅದು ಯಾವಾಗಪ್ಪ ಹೊಡ್ಸ್ಕೊಂಡ್ರು ನನಗೆ ಗೊತ್ತಾಗ್ತಿಲ್ಲ. ಏನಪ್ಪ ಫೋನ್ಗೆ ಅವ್ರಿಗೆ ಗೊತ್ತಾಗ್ಬಿಟ್ರೆ ಒಬ್ರು ಸೆಲೆಬ್ರಿಟಿ ಹತ್ರ ಫೋಟೋ ಹೊಡ್ಸ್ಕೊಂಡ್ರು, ಅವ್ರಿಗಿಂತ 10ರಷ್ಟು ನಮ್ಮಿಬ್ರ ಹತ್ರ ಹೊಡ್ಸ್ಕೊಂಡ್ರು. ಯಾಕಂದ್ರೆ ಹಿಂದಿ ಅವ್ರಿಗೆ ಅಷ್ಟು ಜನಕ್ಕೂ ನಾವಿಬ್ರು ಗೊತ್ತು. ಓ, ಹಿಂದಿ ಅಂದ್ರೆ ಕನ್ನಡದಲ್ಲಿಗಿಂತ ಇದು ಯಾಕೋ ನಿಮ್ಗೆ ಓರಂತ ಅನಿಸ್ತಾ ಇಲ್ವಾಪ್ಪ? ಕನ್ನಡದಲ್ಲಿಗಿಂತ ಈ ಕಡೆ ಹಿಂದಿಯವರಿಗೆ ಜನಪ್ರಿಯತೆ ಜಾಸ್ತಿ ಇದೆ ನಿಮ್ದು. ವರ್ಲ್ಡ್ ಲೆವೆಲ್ ಮೇಡಮ್. ಇವಾಗ ಬೇರೆಯವರು ಕರ್ನಾಟಕ ಲೆವೆಲ್, ನಾನು ಹೆಸರು ಹೇಳಲ್ಲ, ಅವ್ರು ಕರ್ನಾಟಕ ಫೇಮಸ್ ಇರ್ತಾರೆ. ಅಪ್ಪ ಅಂದ್ರೆ ತಮಿಳ್ನಾಡು, ಆಂಧ್ರ, ಒಂಚೂರು ಅರ್ಧ ಇಂಡಿಯಾವರೆಗೂ ಫೇಮಸ್ ಇರ್ತಾರೆ. ನಾವಿಬ್ರು ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ. 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದೆ. ನಾನು ಅದಕ್ಕಿಲ್ಲಪ್ಪ. ಅಪ್ಪ ಇಷ್ಟ ಆಗ್ತಾರೆ? ಯಾವ ವಿಚಾರಗಳು ಅಪ್ಪನಲ್ಲಿ ತುಂಬಾ ಇಷ್ಟ ಆಗತ್ತೆ ನಿಮಗೆ? ಅಪ್ಪ ಪುಂಗೋದೊಂದ್ ಬಿಟ್ರೆ ಇನ್ನೆಲ್ಲ ಇಷ್ಟನೇ. ತಂದೆ ನನ್ನ ಓದು ಅಂದ್ಬಿಟ್ಟು ನನ್ನ ಲೈಫ್ ಹಾಳು ಮಾಡ್ಬಿಟ್ರು. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಮಗ ಅಂತ. ಅವನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ತಗೊಂಡಿದ್ದಾನೆ. ಅದ್ಯಾವ ಕೊಟ್ರು? ಪುಂಗೋ ಮುಂಚೆ ನನಗೊಂದ್ಸಲ ಹೇಳಪ್ಪ. ಆಮೇಲೆ ಫ್ಯಾಷನ್ ಶೋ ಅಲ್ಲಿ ಹೋಗಿದ್ ಕಡೆ ಎಲ್ಲ, ಇಂಟರ್ ಕಾಲೇಜು ಎಲ್ಲಾ ಕಾಲೇಜ್ ಹೋಗಿದ್ ಕಡೆ ಅವನು ಶೋ ಸ್ಟಾಪರ್ ಆಗೇ ಮಾಡೋದು. ನಾರ್ಮಲ್ ಮಾಡೆಲ್ ಆಗಿ ವಾಕ್ ಮಾಡಲ್ಲ, ಅಂದ್ರೆ ಎಲ್ಲಾ ಮಾಡೆಲ್ ಆಗಿ ಫೈನಲ್ ಆಗಿ ಶೋ ಸ್ಟಾಪರ್ ಬರ್ತಾರಲ್ಲ ಆ ತರನೇ ವಾಕ್ ಮಾಡೋದು. ಅವಾಗ ವಿಸಿಲ್ ಗಳು ಬರುತ್ತೆ, ಅದರಲ್ಲಿ ಹುಡುಗಿರ್ದು ವಿಸಿಲ್ಗಳು ಇಡೀ ಕಾಲೇಜಲ್ಲಿ 99% ಹುಡುಗಿರು ಹರ್ಷ ಅಂದ್ರೆ ಬರೀ ಇವನ್ ವಾಯ್ಸ್. ಹರ್ಷ ಅಂದ್ರೆ 99.99%. 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ, ಫಾಲೋವರ್ಸ್ ಅಲ್ಲ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲ. ಹುಡುಗಿರ್ ಫ್ಯಾನ್ಸ್ ಇವ್ನ್ಗೆ ಸಾಯ್ತಾರೆ. ಅಲ್ಲ ಕಣಪ್ಪ, 7 ಲಕ್ಷ ಹುಡುಗಿರು ಸಾಯುವಷ್ಟು ಫ್ಯಾನ್ಸ್ ಇದ್ರೆ ಅದೆಲ್ಲ ಅರ್ಧದಷ್ಟಾದ್ರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಆಗಿರ್ಬೇಕಲ್ಮ? ಏನಪ್ಪ ಪುಂಕ್ತಿಯ? ಅದನ್ನ ನಾನು ಹೇಳಿದೀನಿ. ಮೊನ್ನೆ ಯಾರೋ ಇವ್ನು ಇನ್ಸ್ಟಾಗ್ರಾಮ್ ತಕೊಂಡು ಹಾಕಿರೋದಕ್ಕೆ 2,000 ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಏ ಜುಟ್ಟು, ನೀನಿನ್ನು ಚೈಲ್ಡು, ಹೋಗಿ ಹಾಲ್ ಕುಡ್ದು ಮಲ್ಕೋ ಹೋಗು. ಧನ್ಯವಾದಗಳು. ಯಾಕಂದ್ರೆ ಟ್ರೋಲ್ ಆಗ್ತಾ ಇದೆ, ಅದ್ರಲ್ಲಿ 11,000 10,000 ಇತ್ತು, ಈಗ 12,000 ಆಗಿದೆ. ಅವರಿಂದ ಒಳ್ಳೇದಾಗ್ತಾ ಇದೆ. ಇಂಥವ್ರಿಂದ ನನಗೆ ಇನ್ನ ತುಂಬಾ ಒಳ್ಳೇದಾಯ್ತು. ಇನ್ನ ಟ್ರೋಲ್ ಮಾಡಿ. ನಿನ್ ಫ್ಯೂಚರ್ ಏನು ಅಂತ ನನಗ್ ಅರ್ಥ ಆಗೋಯ್ತಣ್ಣ. ನಿನಗಿದೆ ಅಣ್ಣ ಮುಂದಕ್ಕೆ. ತುಂಬಾ ಜನ ಹುಡುಗಿರಿಂದ ಬಿದ್ದಿದಾರಂತೆ ನಿಮ್ಗೆ. ಹೌದಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನೋಡಕ್ ತುಂಬಾ ಚೆನ್ನಾಗಿದ್ದೀರಿ. ಎಷ್ಟ್ ಜನ ಹುಡುಗಿರೆಲ್ಲ ಬಿದ್ದಿದ್ದಾರೆ? ಏನ್ ಪ್ರಪೋಸ್ ಮಾಡ್ತಾರೆ, ಏನ್ ಹೇಳ್ತಾರೆ? ನಮ್ತರ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಅದೇ ಆ ಶೋಕಿ ಇಲ್ಲ, ಸಿಗರೇಟ್ ಸೇದಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಕೆಟ್ಟ ಮಾತು ಹುಟ್ಟದಾಗಿಂದ ಬೈಯಕ್ ಬರಲ್ಲ. ಅಷ್ಟು ಮುದ್ದಾಗ್ ಸಾಕಿದೀನಿ. ಇವ್ನ ಹಿಂಗ್ ಹೊಡೆದು ಇಲ್ಲ, ಎಯ್ ಅಂತಾನು ಬೈದಿಲ್ಲ. ಒಂದ್ ದಿವಸ ಬೈಯ ಪ್ರಸಂಗ ಬಂದ್ಬಿಡುತ್ತೆ. ಏನ್ ಮಾಡೋದು? ಬೈದ್ರೆ ಅಳ್ತಾನೆ ಅಂತ ಗೊತ್ತು. ಅದಕ್ಕೆ ಏನ್ ಮಾಡ್ತೀನಿ ಅಂತೀನಿ. ನಮ್ಗೆ ಹಿಂಗ್ ತಿಕ್ಕಲ್ ಹಿಡಿಸ್ತೀರಾ? ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲೇನ್ರು? ಕೆಮ್ಮಿದ್ಕೆ 1.5 ದಿವಸ ಅಳ್ತಾನೆ.
ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ, ಅವ್ವ ಅಯ್ಯೋ. ಅಯ್ಯೋ ಕೆಮ್ಮಿದ್ದು ನಾನು ಯಾಕ್ತಾ ಇದೀಯಾ ಅಂತ ಬಾಗ್ಲಾಕೊಂಡು ಒಳ್ಳೆ ಎದುರುಸ ತರ ಹೇಳ್ತಾನೆ. ಅಂದ್ರೆ ಏನೋ ಆಗ್ಬಿಟ್ಟ, ನಮ್ಮ ಅಪ್ಪ ಬೈದ್ಬಿಟ್ರು ಅಂತ. ನನ್ಗೆ ಏನ್ ಅನ್ಸುತ್ತೆ, ಕರಳು ಬೋಟಿ ಕಿತ್ಕೊ ನೋಡ್ತಿದ್ದೆ, ಕರಳು ಬೋಟಿ ಕಿತ್ಕೊ ನೋಡ್ತೀನಿ, ಇನ್ನೊಂದ್ಸಲಿ ಕೆಮ್ಲೂಬಾರ್ದು ಅಂತ. ಪ್ರೀತಿಯಿಂದ ಅಲ್ಲಲ್ಲ, ಅವ್ನಿಗೆ ಅದು ಬೈದಂಗೆ. ಯಾಕಂದ್ರೆ ನಾನು ಅಷ್ಟು ಬೈದಿಲ್ಲ, ಕೆಮ್ಮಂಗೂ ಬೈದಿಲ್ಲ ಅಂತ. ಅಂದ್ರೆ ಮಗುವಿಂದ ಅವ್ನ ಅಷ್ಟು ಮುದ್ದಾಗಿ ಸಾಕಿದೀನಿ, ಇಷ್ಟುದ್ದ ಆಗಿದ್ದಾನೆ. ಮಗುವಿಂದ ಇಲ್ಲೇ ಮಲ್ಕೊಳ್ತಾ ಇದ್ದಿದ್ದು, ಇವಾಗ್ಲೂ ಇಲ್ಲೇ ಮಲ್ಕೊಳ್ಳೋದು. ಇವ್ನ್ ಮಲ್ಕೊಳ್ಳೋರ್ಗು ನನಗ್ ನಿದ್ದೆ ಬರಲ್ಲ. ಇವ್ನ್ಗೆ ನಿದ್ದೆ ಬಂದ್ಮೇಲೆ ಸೈಡಿಗೆ ಮಲಗಿಸಿ ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ ನೀವು? ಕನ್ನಡ ಗೌಡಾಸ್ ಮೇಡಮ್ ನಾವು ಕನ್ನಡದವ್ರೆ. ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ. ಇವನಿಗೆ ಇಂಗ್ಲಿಷ್ ಬರುತ್ತೆ, ನನ್ಗೆ ಇಂಗ್ಲಿಷು ಬರಲ್ಲ. ಕನ್ನಡ ಹಿಂದಿ ಬಿಟ್ಟು ಯಾವ ಭಾಷೆನೂ ಬರಲ್ಲ. ಯಾರೆತ್ತ ಮಕ್ಕಳಪ್ಪ ನೀವೆಲ್ಲ, ನಿಮ್ಮ ಹೊತ್ತ ಈ ನೆಲ ಧನ್ಯವಾಯ್ತು. ನಿಮ್ ಬಾಡಿ ಸಿಕ್ಕಾಬಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಬಟ್ ಅವ್ರು ಏನು ಮೇಂಟೈನ್ ಮಾಡಿಲ್ಲ ಮೇಡಮ್, ಒರಿಜಿನಲ್ ಅರ್ಥ ಆಯ್ತು ಅನ್ಸುತ್ತೆ. ವಾಕಿಂಗ್ ಹೋಗಲ್ಲ. ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ಕೆ ಅಲ್ಲಿ ಟಾಸ್ಕ್ ಕೊಡ್ತಾರೆ ಅನ್ಬಿಟ್ಟು ಒಂದ್ ದಿವಸ ವಾಕಿಂಗ್ ಸ್ಟಾರ್ಟ್ ಮಾಡ್ದೆ. ಹೋದ್ರೆ ಬೀದಿಲವರೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದ್ರು. ನಾಚ್ಕೊಂಡ್ ಮನೆ ಒಳಗ್ ಬಂದ್ಬಿಟ್ಟೆ. ಆಮೇಲೆ ಮರರೇಸೆಯಿಂದ ಆಚೆ ಹೋಗ್ಲಿಲ್ಲ. ಅವತ್ತು ಮನೇಲಿ ಮೆಟ್ಲತ್ತದು ಇಳಿಯೋದು ಮಾಡಿದೆ. ಅದು ಒಂದ್ ದಿವಸ, ಎರಡೇ ದಿವಸ ಎಕ್ಸರ್ಸೈಸ್. ನೀನ್ ಪುಂಗೋದ್ ನೋಡೋದಕ್ಕೆ 2 ಕಣ್ಣು ಸಾಲ್ದು ಅಪ್ಪ. ಎರಡೇ ದಿವಸ ಎಕ್ಸರ್ಸೈಸ್ ಮಾಡಿರ್ ಲೈಫ್ ಅಲ್ಲಿ. ನೀನ್ ನೋಡ್ತಾ ಇದ್ರೆ ಯಾವ್ದೋ ಕಾಟ್ಪಾಡಿ ಕಡೆನೆ ಇರ್ಬೇಕು. ಸೇಮ್ ಹಂಗೆ ಇದ್ಯಾ ಕಣನು. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಅಂದ್ರೆ ಒಂದ್ ದಿವಸ ವಾಕಿಂಗ್, ಒಂದ್ ದಿವಸ ಮೆಟ್ಲ ತಿಳಿದಿದ್ದು. ಆಮೇಲೆ ಬೇಡ ನಮ್ಗೆ ಯಾಕೋ ಸೆಟ್ ಆಗಲ್ಲ ಅಂತ ಇವನು ಜಿಮ್ಗೆ ಹೋಗ್ತೀನಿ ಇಂದ ಸತ್ರು ಕಳ್ಸಲ್ಲ ಅಂದೆ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.